ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತ. ಇವತ್ತು ನಾವು ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಸರಣಿಯಲ್ಲಿ 31 ಮೇ 2026 ರವಿವಾರ 74ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡಲಿದ್ದೇನೆ. ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನದಲ್ಲಿ ಇವತ್ತು KS ಬಾಗೇವಾಡಿ ಅವರು ಬರೆದಿರುವಂತ ಮಂಗನ ಆಟ ಅನ್ನುವಂತ ಒಂದು ಕವನ ಸಂಕಲನದ ಪರಿಚಯವನ್ನು ಇವತ್ತು ನಾನು ಮಾಡಲಿದ್ದೇನೆ. ಶಿಕ್ಷಕ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಸಾಹಿತ್ಯ ಕೃತಿಯನ್ನ ರಚಿಸುತ್ತಿರುವಂತ KS ಬಾಗೇವಾಡಿ ಅವರು ಸಾಹಿತ್ಯದ ನಂಟನ್ನ ಹೊಂದಿರುವ ಜೊತೆಗೆ ಮಕ್ಕಳಿಗೆ ಅವಶ್ಯಕವಾಗಿರುವಂತ ಮಕ್ಕಳ ಸಾಹಿತ್ಯವನ್ನ ರಚಿಸುವ ನಿಟ್ಟಿನಲ್ಲಿ ಇವರು ನಿರಂತರವಾಗಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಸಾಹಿತ್ಯ ಕೃಷಿಯಲ್ಲಿ ಇವರು ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಅವುಗಳಲ್ಲಿ ಮಂಗನ ಆಟ ಅನ್ನುವಂಥದ್ದು ಸಹ ಒಂದು ಸಾಹಿತ್ಯ ಕೃತಿ ಒಂದಾಗಿದೆ. ಇಂಗ್ಲೇಶ್ವರ ಬಾಗೇವಾಡಿಯ ಇಂಗ್ಲೇಶ್ವರ ಜಗಜ್ಯೋತಿ ಬಸವೇಶ್ವರರವರ ಜನ್ಮಸ್ಥಳವಾಗಿರುವಂತ ಇಂಗ್ಲೇಶ್ವರದ ಬಾಗೇವಾಡಿ ಒಂದು ದಿವ್ಯ ಶಕ್ತಿ ಅಡಗಿದೆ. ಹೆಸರಂತ ತಕ್ಷಣ ತಟ್ಟ ನೆನಪಾಗುವುದು ಅಣ್ಣ ಬಸವಣ್ಣವರ ಹೆಸರು. ಅಂತಹ ಇಂಗ್ಲೇಶ್ವರದಲ್ಲಿ ಪುಣ್ಯಭೂಮಿಯಲ್ಲಿ ಜನಿಸಿರುವಂತ ಇವರು ಬಾಗೇವಾಡಿಯಲ್ಲಿ ಮೊದಲಿನಿಂದಲೂ ಸಾಹಿತ್ಯದ ಆಸಕ್ತಿಯನ್ನ ಹೊಂದಿರುವಂತದ್ದು, ಸಾಹಿತ್ಯದ ಕೃಷಿ ಓದಿನ ಜೊತೆಗೆ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತ KS ಬಾಗೇವಾಡಿಯವರು ರಚಿಸಿರುವಂತ ಮಂಗನ ಆಟ ಅನ್ನುವಂತ ಈ ಕೃತಿ ಕವನ ಸಂಕಲನದ ಮುಖಪುಟವು ಸಹ ಸುಂದರವಾದಂತಹ ಮುಖಪುಟ ವಿನ್ಯಾಸವನ್ನ ಒಳಗೊಂಡಿದೆ. ಹಾಗೆ ಒಳಗಡೆಯೂ ಸಹ ಸುಂದರವಾದ ರೇಖಾಚಿತ್ರಗಳನ್ನ ಪ್ರತಿಯೊಂದು ಕವಿತೆಗಳಿಗೆ ರೇಖಾಚಿತ್ರಗಳನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಈ ಕೃತಿಗೆ ಮುನ್ನುಡಿಯನ್ನ ವಿಜಯಪುರ ಜಿಲ್ಲೆಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಜಮ್ಮುನಾಥ್ ಕಂಚಾಣಿ ಸರ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಈ ಕೃತಿಗೆ ಬೆನ್ನುಡಿಯನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಹಿರಿಯ ಮಕ್ಕಳ ಸಾಹಿತಿಗಳು ಆಗಿರುವಂತಹ ಹೋಗು ಸಿದ್ದಾಪುರ ಸರ್ ಅವರು ಬೆನ್ನುಡಿಯನ್ನ ಬರೆದು ಶುಭಾರೈಸಿದ್ದಾರೆ. ಇದರೊಳಗೆ ಒಟ್ಟು 31 ಕವಿತೆಗಳನ್ನ ನಾವು ಕಾಣ್ಬೋದು. ಮಕ್ಕಳಿಗೆ ಇಷ್ಟವಾಗುವ ಕವಿತೆಗಳನ್ನ ಇದರಲ್ಲಿ ರಚಿಸಿದ್ದಾರೆ. ಹಾಗೆ ಮಕ್ಕಳಿಗೆ ಇಷ್ಟವಾಗುವ ನೀತಿ ಕಥೆಗಳನ್ನ, ಮೌಲ್ಯದ ನೀತಿಗಳನ್ನ ಹೇಳುವ ಜೊತೆಗೆ ಪರಿಸರದ ಒಂದು ವಿನ್ಯಾಸವನ್ನ ಮಕ್ಕಳಿಗೆ ತಿಳಿಸಿಕೊಡುವಂತ 31 ಕವಿತೆಗಳನ್ನ ಈ ಸಂಕಲನದಲ್ಲಿ ನೋಡಬಹುದು. ಈಗಾಗಲೇ ಜೇನ್ಗೂಡ ಅನ್ನುವಂತ ಒಂದು ಕವನ ಸಂಕಲನವನ್ನ ಪ್ರಕಟಿಸಿರುವಂತ ಇವರು ಈಗ ಮಂಗನ ಆಟ ಅನ್ನುವಂತ ಕೃತಿಯನ್ನ ರಚಿಸಿದ್ದಾರೆ. ಈ ಕೃತಿ 2021ರಲ್ಲಿ ಪ್ರಕಟವಾಗಿದ್ದು ಪ್ರೇಮದೀಪ ಯುವ ಸಾಹಿತ್ಯ ವೇದಿಕೆ ಇಂಗ್ಲೇಶ್ವರ ಪ್ರಕಾಶನದಿಂದ ಈ ಕೃತಿ ಪ್ರಕಟವಾಗಿದೆ. 2021ರಲ್ಲಿ ಪ್ರಕಟ ಆಗಿರುವಂತಹ ಈ ಕೃತಿ 72 ಪುಟಗಳನ್ನ ಒಳಗೊಂಡಿದೆ. ಚಿತ್ರಕಲೆ ಮುಖಪುಟ ವಿನ್ಯಾಸವನ್ನ ರಮೇಶ್ ಸಾಸ್ನೂರು ವಿವಿನ ಇಪ್ಪರಿಗೆ ಅವರು ಈ ಕೃತಿಗೆ ಚಿತ್ರಕಲೆಯನ್ನ ಬಿಡಿಸಿದ್ದಾರೆ. ಹಾಗೆ ಆಡುವ ಸೌಂದರ್ಯವನ್ನ, ಪರಿಸರದ ಸೌಂದರ್ಯವನ್ನ ಹಾಗೂ ಪರಿಸರದ ಬೆರಗನ್ನ, ಕನ್ನಡ ತಾಯಿಯ ಮಹಿಮೆಯನ್ನ ಸಾರುವಂತಹ ಕಥನ ಕವನಗಳನ್ನ ಸೇರಿದಂತೆ ವಿವಿಧ ರೀತಿಯ ಕವಿತೆಗಳನ್ನ ನಾವು ಈ ಸಂಕಲನದಲ್ಲಿ ಕಾಣಬಹುದು. ಕವನದಲ್ಲಿ ಕಾಮನ ಬಿಲ್ಲು, ಗುಬ್ಬಿ ಮರಿ, ಗುಮ್ಮ, ಬಣ್ಣದ ಚಿಟ್ಟೆ, ಸುಂದರ ಚಂದಿರ, ಸಮಯ, ಸ್ವಚ್ಛತೆ, ಹಬ್ಬಗಳು, ಸಫಾರಿ ಬಂಡಿ, ನನ್ನ ಗಿಳಿ, ನಾನು ಕೃಷಿಕನಾಗುವೆ, ಪುಟ್ಟ ತಮ್ಮ ಎನ್ನುವಂತ ಒಟ್ಟು 31 ಕವಿತೆಗಳನ್ನ ನಾವು ಈ ಕವನ ಸಂಕಲನದಲ್ಲಿ ಕಾಣಬಹುದು. ಅದರಲ್ಲಿ ಒಂದು ಮುದ್ದಿನ ಹಕ್ಕಿ ಅನ್ನುವಂತ ಒಂದು ಕವನ ಸಂಕಲನವನ್ನ ನೋಡೋಣ. ಪರಪರ ಹಾರಿತು ಹಕ್ಕಿ ಒಂದು ದಿನ, ಗಿರಿಗಿರಿ ತಿರುಗುವುದು ಅನುದಿನ, ಸುಳಿದಾಡಿತು ಅದರ ಮನ, ಗಳಿಬಿಳಿ ಮಾಡಿತು ನನ್ನ ಮನ, ಚೂ ಗುಟ್ಟಿತು ಒಂದು ದಿನ, ಕಿರಿಕಿರಿ ಅನಿಸಿತು ಕನಸಿನ ಆ ದಿನ, ಚುರುಚುರು ಬಿಸಿಲಿನ ಅಂದದ ಸೂರ್ಯನ, ಸುಳು ಗಾಳಿಯು ಆಸುದಿ ದಿನ, ಪಳಪಳ ಉದುರಿತು ಅಕ್ಕಿಯ ಪುಕ್ಕವನ, ಸಿಡಿಮಿಡಿಗೊಂಡೆನು ಮನದಲಿನ, ಚಟ ಎದ್ದೆನು ಮಲಗಿದನ, ಕಕ್ಕಿಬಿಕ್ಕಿ ನೋಡಿದೆ ಸುತ್ತಲಿನ, ಲಟ ಮುರಿದೆನು ಬಡಿಗೆಯ, ಬರಬರ ಬೀಸಿದೆ ಅಕ್ಕಿಗೆನ, ತುಸು ತಾಕಿತು ಬಡಿಗೆ ಚುಂಬಿನ, ಲಟಿಪಿಟಿ ಬಿದ್ದಿತು ನೆಲಕ್ಕೆ ಅದ, ಮರ ತಿರುಗಿತು ನನ್ನ ಮನ, ಸರಸರ ತಂದೆನು ನೀರನು ನಾ,
ಗುಟು ಗುಟು ನೀರಿಗೆ ತೆರೆದಿತು ಕಣ್ಣನ್ನ, ಲಟ ಲಟ ಕೊಟ್ಟೆನು ಮುದ್ದನ್ನ. ಒಂದು ಕಥನ ಕವನವಾಗಿರುವಂತ ಈ ಕಥೆಯಲ್ಲಿ ಸುಂದರವಾದ ಚಿತ್ರಗಳ ಜೊತೆಗೆ ಕಥೆಯನ್ನ ವಿವರಿಸುವಂತ ಪ್ರಯತ್ನವನ್ನ ಕಲಾವಿದರು ಮಾಡಿದ್ದಾರೆ. ಅಷ್ಟೇ ಅರ್ಥಪೂರ್ಣವಾಗಿರುವಂತ ಕವಿತೆಯನ್ನ, ಕಥನ ಕವಿತೆಯನ್ನ ಬರೆದಿದ್ದಾರೆ. ಒಂದು ಆಡುವಂತ ಗುಬ್ಬಿ, ಅದು ಪರಿಸರದಲ್ಲಿ ಗಿರಿಗಿರಿ ತಿರುಗ್ತಾ ಇರ್ತತೆ. ಚೂ ಚೂ ಅನ್ನುವಂತ ಗುಬ್ಬಿ ಸುಳ್ಳು ತಿರುಗ್ತಾ ಪಳ ಪಳ ಅಂತ ರೆಕ್ಕೆನ ಬಡಿತಾ ಸಟ ಸಟ ಚಟ ಚಟ ಅನ್ನೋಂತ ರೀತಿಯಲ್ಲಿ ಓಡಾಡ್ತಿರೋದಕ್ಕೆ ಇವನಿಗೆ ಬೇಜಾರಾಗತ್ತೆ. ಅವಾಗ ಅವ್ನು ಲಟ್ ಲಟ್ ಅಂತೇಳಿ ಬಡಿಗೆಯನ್ನ ಮುರಿದು ಅದಕ್ಕೆ ಹೊಡೆದು ಬಿಡ್ತಾನೆ. ಅದು ಸ್ವಲ್ಪ ತಾಗಿ ರೆಕ್ಕೆಗೆ ತಾಗಿ ಅದು ಬಿದ್ದಾಗ ಮತ್ತೆ ಅವನಿಗೆ ಮನಸ್ಸು ಮರುಗುತ್ತೆ. ಮರಗಿದಂತ ಮನಸ್ಸಿನಿಂದ ಅವನು ಪುನಃ ಹಕ್ಕಿಗೆ ನೀರನ್ನ ಕೊಟ್ಟು ಅದನ್ನ ಸ್ವಲ್ಪ ಮತ್ತೆ ಅದನ್ನ ನೀರ್ ಕುಡಿಸಿದಾಗ ಅದು ಎದ್ದು ಓಡುತ್ತೆ. ಮತ್ತೆ ಅವಾಗ ಮುದ್ದನ್ನ ಕೊಟ್ಟು ಆ ಗುಬ್ಬಿಯನ್ನ ಪ್ರೀತಿಸ್ತಾನೆ. ಅಂದ್ರೆ ಮಗುವಿನಲ್ಲಿರುವ ಮುಗ್ಧತೆ, ಮಗು ಪಕ್ಷಿಗಳನ್ನ ಪ್ರಾಣಿಗಳನ್ನ ಎಷ್ಟು ಪ್ರೀತಿಸ್ತಾನೆ, ಹಾಗೂ ನಾವು ಪಕ್ಷಿಗಳನ್ನ ನಾವು ಪ್ರೀತಿಸಬೇಕು ಅನ್ನುವಂತಹ ಸಂದೇಶವನ್ನು ಸಹ ಈ ಕವಿತೆಯಲ್ಲಿ ಲೇಖಕರು ನೀಡಿದ್ದಾರೆ. ಹಾಗೆ ಜಾಣ ಕಾಗೆ ಅನ್ನುವಂತ ಒಂದು ಕವಿತೆಯಲ್ಲಿ ನಾವು ಕಾಗುಣಿತವನ್ನ ಇದರಲ್ಲಿ ತಂದಿದ್ದಾರೆ. ಕಪ್ಪು ಕಪ್ಪು ಕಾಗೆ ಕಾರಣ ಹೇಳು ನನಗೆ, ಕಿರುಚುವೆ ಸದಾ ಹಾಗೆ ಕೀಳು ಅನ್ನುವರು ನಿನಗೆ, ಕುಳಿತಿರುವೆ ಮರದ ಕೊಂಬೆಗೆ ಕೂಡಲೇ ನರಿಯು ಕೆಳಗೆ, ಕೆಣಕಿತು ಕಾಗೆಯ ಧ್ವನಿಗೆ ಕೇಳುವ ಆಸೆ ನರಿಗೆ, ಕೈ ಕಸಿದು ತಂದ ಕೂಡ್ಬೆಳೆಗೆ ಕೊಸರಿ ತಿನ್ನುವ ಆಸೆ ನರಿಗೆ, ಕೂಡ್ಬೆಳೆ ಬಂತು ಕಾಲಿಗೆ ಕೌ ಕೌ ಎಂದಿತು ಕಾಗೆ, ಕಂಗಳಾಯ್ತು ನರಿ ತನ್ನ ಬುದ್ಧಿಗೆ ಕಂಕಹ ನಕ್ಕಿತು ಕಾಗೆ. ಇಲ್ಲಿ ಕಾಗುಣಿತದಾನ ಕ ಇಂದ ಕಂತನಾನು ಸಹ ಒಂದು ಕಥೆಯ ಮೂಲಕ ಕೇಳುವಂತ ಪ್ರಯತ್ನವನ್ನ KS ಭಾಗ್ಯವಾಡಿ ಸರ್ ಅವರು ತುಂಬಾ ಅರ್ಥಪೂರ್ಣವಾಗಿ ಸೊಗಸಾಗಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಕಪ್ಪು ಕಪ್ಪು ಕಾಗೆ ಕಾರಣ ಹೇಳು ನೀನು, ಕಿರಿಸ್ತಿ ಕೀಳಾಗಿ ಕುಳಿತಿರ್ಬೇಕು ಕೊಂಬೆಯ ಮೇಲೆ ಕೆಣಕಿತು, ಅದು ಹೆಂಗ ನರಿ ಅದ್ ಕೈ ಕೆಳ ಅದ್ರ ಕಾಗೆ ಹತ್ತಿರುವಂತ ಕೋಡ್ಬೆಳೆ ತಿನ್ಬೇಕು ಅದ ಅಂತೇಳಿ ಪ್ಲಾನ್ ಮಾಡುತ್ತೆ. ಅದು ಬಾಯಾಗಿರುವಂತ ಕೋಡ್ಬೆಳೆನ ಕಾಲಿನಲ್ಲಿ ಇಟ್ಕೊಂಡು ಕೂಗುತ್ತೆ. ಅವಾಗ ಅದು ಕೋಡ್ಬೆಳೆ ಸಿಗದ ಅದು ಪೇಚಾಗಿ ಹೋಗುವಂತ ಸಂದರ್ಭದಲ್ಲಿ ಕಾಕ ಕೂಗಿ ಅದು ಕಂಗಾಳಾಗುತ್ತೆ ಮತ್ತು ಕಂಕಹ ಅಂತೇಳಿ ನಗುತ್ತೆ ಕಾಗೆ. ಅಂದ್ರೆ ಜಾಣ ಕಾಗೆ ಅನ್ನುವಂತ ನಿಟ್ಟಿನಲ್ಲಿ ಕಾಗೆಯ ಒಂದು ಜಾಣತನವನ್ನ ಹಿಡಿಯುವಂತ ಕವಿತೆಯಲ್ಲಿ ಹಿಡಿಯುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಅಂಕಿಯ ಹಾಡು ಅನ್ನುವಂಥದ್ದು ಸಂಖ್ಯೆಯದ್ದು ಒಂದು ಒಂದು ಕಾಗೆ ಬಂತು, ಎರಡು ಎರಡು ಕಾಗೆಗೆ ರೆಕ್ಕೆ ಎರಡು, ಮೂರು ಮೂರು ಬಾಯಾರ್ತು ಜೋರು, ನಾಲ್ಕು ನಾಲ್ಕು ಊಜಿಗೆ ಇಣುಕಿ ಹಾಕು, ಐದು ಐದು ಅರಳು ಹಾಕಿತು ಐದು, ಆರು ಆರು ನೀರು ಕುಡಿದು ಆರು, ಏಳು ಏಳು ಹುಡುಕಿತ ಹೊರಟಿತು ಕಾಳು, ಎಂಟು ಎಂಟು ತನ್ನ ಗೂಡಿಗೆ ಹೊಂಟು, ಒಂಬತ್ತು 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 ಕಾಗೆ ಹೊಟ್ಟೆ ತುಂಬಿತ್ತು, ಹತ್ತು 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 ಕಂದಗೆ ತುತ್ತನ್ನು ಕೊಟ್ಟಿತ್ತು. ಅಂದ್ರೆ ಕಾಗೆ ನೀರಡಿಕೆ ಆದಂತ ಹೋದ ಸಂದರ್ಭದಲ್ಲಿ ಆ ಗಡಿಗೆಯಲ್ಲಿ ಕೆಳಗಿರುತ್ತೆ, ಅದಕ್ಕೆ ಒಂದೊಂದು ಕಾಳನ್ನ ಹಾಕಿ ಕಲ್ಲನ್ನ ಹಾಕಿ ನೀರ್ ಮೇಲೆ ಬಂದ ನಂತರ ಆ ನೀರನ್ನ ಕುಡಿದು ಖುಷಿ ಖುಷಿಯಾಗಿ ಹೋಗಿ ಕಾಳನ್ನ ಹುಡುಕೊಂಡು ತನ್ನ ಗೂಡಿಗೆ ಹೋಗಿ ಅಲ್ಲಿ ಅದು ಮಗುವಿಗೆ ತುತ್ತನ್ನು ಇಡುವಂಥದ್ದು. ಹಾಡಿನ ಮೂಲಕ ಸಂಖ್ಯೆಯನ್ನ 1 2 3 4 ಅನ್ನುವಂಥದ್ದು ಸುಮ್ಮನೆ ಸಂಖ್ಯೆ ಹೇಳಿದ್ರೆ ಮಕ್ಕಳಿಗೆ ಆಸಕ್ತಿ ಮೂಡೋದಿಲ್ಲ. ಆದ್ರೆ ಹಾಡಿನ ಮೂಲಕ ಸಂಖ್ಯೆಯನ್ನು ಹೇಳಿದಾಗ ಮಗುವಿಗೆ ತುಂಬಾ ಆಸಕ್ತಿ ಮೂಡುತ್ತೆ. ಹಾಗಾಗಿ ಹಾಡಿನ ಮೂಲಕ ಸಂಖ್ಯೆಯನ್ನ ಹೇಳುವಂತ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಗುಬ್ಬಿ ಮರಿ ಅನ್ನುವಂತ ಒಂದು ಈ ಕಥನ ಕವಿತೆ ಮತ್ತೊಂದು ಕಥನ ಕವಿತೆಯಲ್ಲಿ ಲೇಖಕರು ಈ ಸಂಕಲನದಲ್ಲಿ ಒಂದು 3ಕ್ಕಿಂತ ಹೆಚ್ಚು ಕಥನ ಕವನಗಳನ್ನ ಬರೆದಿದ್ದಾರೆ. ಅಂದ್ರೆ ಒಂದು ಕತೆ ಕವಿತೆ ರೂಪದಲ್ಲಿ ಇದ್ರೆ ಯಾವ ರೀತಿ ಒಂದು ಮಜೆ ಕೊಡುತ್ತೆ ಮಗುವಿಗೆ. ಪದ್ಯವನ್ನ ಹೇಳ್ತಾ ಹಾಡನ್ನ ಹೇಳ್ತಾ ಅದೇ ರೀತಿ ಒಂದು ಕಥೆಯನ್ನ ಕೇಳುವಂತ ಅನುಭವ ತುಂಬಾ ಸೊಗಸಾದ ಅನುಭವ. ಅದು ಮಗುವಿಗೆ ದಕ್ಕುವಂತಹ ಕೊಡುವಂತಹ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಗುಬ್ಬಿ ಮರಿ, ಗುಬ್ಬಿಯೊಂದು ಗೋಡೆಯಲ್ಲಿ ಮನೆಯ ಮಾಡಿತು, ಮುದದಿ ಮೊಟ್ಟೆ ಇಟ್ಟು ತಾನು ನಿತ್ಯ ಕಾವು ಕೊಟ್ಟಿತು, ಹೊಟ್ಟೆಯಿಂದ ಹೊರಗೆ ಬಂದು ಮರಿಯು ಕಣ್ಣು ಬಿಟ್ಟಿತು, ಆಗಲ್ಲೊಂದು ಹಾವು ಬಂದು ಮರಿಯ ನೆದರು ಇಟ್ಟಿತು, ಹೊಂಚು ಹಾಕಿ ಕುಳಿತ ಹಾವು ಕೊಂಚ ದೃಷ್ಟಿ ತಪ್ಪಲೆಂದು ನಿತ್ತಗೂಡಿ ನೆಡೆಗೆ ಹಾವು ಕಾಯುತ್ತಿತ್ತು ಬಂದು, ತಾಯಿ ಗುಬ್ಬು ಕಾವಲೆಂದು ದಿಟ್ಟತನದಿ ಮರಿಯ ಕಡೆಗೆ ದೃಷ್ಟಿಯ ನಟ್ಟು ಕಾಳಿಗೆಂದು ಹೋಗಿ ಬರುತ್ತಿತ್ತು ಗೂಡಿಗೆ. ಹೀಗೆ ಹಲವು ದಿನವು ಕಳೆದು ತಾಯಿ ಗುಬ್ಬಿ ಚಿಂತೆಯಾಯ್ತು ಮರಿಯು ಬಿಟ್ಟು ಬದುಕನೆಂದು, ಸರ್ಪ ಇಣುಕಿದಾಗ ತಾಯಿ ಕಂಡಿತು ಗುಬ್ಬಿ ಎದೆಯು ಜಳ್ಳೆಂದು ಮರಿಯ ಕಡೆಗೆ ಒಮ್ಮೆ ನೋಡಿ, ಕುಕ್ಕಿ ಕುಕ್ಕಿ ಗೂಡಿನಿಂದ ಹೊರಗೆ ಮರಿಯ ದೂಡಿ, ತಾಯಿ ಮೇಲೆ ಕೋಪಗೊಂಡು ಸತ್ಯ ಕೆಟ್ಟನೆಂದುಕೊಂಡು
ಬಲದಿ ಆರಲೆತ್ತಿಸಿ ಜಯ ಕಂಡಿತು. ನೆನೆತು ಕಲಿತು ಎಮ್ಮೆ ಹಾರಿ ಹಾರಿ ಬಾನಿ ನೆಡೆಗೆ ಜೀವ ಉಳಿಯಿತೆಂದು ಒಮ್ಮೆ ನೋಡಿತಾಗ ತಾಯಿ ಕಡೆಗೆ. ಒಂದು ಪುಟ್ಟ ಗೂಬೆ ಗೂಡಿನಲ್ಲಿ ಒಂದು ಮರಿಯನ್ನ ಹಾಕುತ್ತೆ. ಆದ್ರೆ ಮರಿಗೆ ಒಂಚಾಕಿ ತಿನ್ಬೇಕಂತೇಳಿ ಹಾವು ಸಹ ಕಾಯ್ತಾ ಇರುತ್ತೆ. ಆದ್ರೂ ಸಹ ಒಂದು ತಾಯಿ ಹೃದಯ ಎಷ್ಟು ದೃಢವಾಗಿ ಮಗುವಿನ ಪ್ರಾಣವನ್ನ ಕಾಪಾಡಬೇಕಂತ ನಿಶ್ಚಯ ಆಗತ್ತೆ. ಅದು ಎಷ್ಟು ಸದಾಕಾಲ ಮಗುವಿನ ಕಾಯ್ತಾನೆ ಇರ್ತತೆ ಹಾವಿನಿಂದ ರಕ್ಷಣೆ ಮಾಡ್ಬೇಕಂತ. ಆದ್ರೂ ಹಾವು ಒಂದು ಸಂದರ್ಭಕ್ಕಾಗಿ ಕಾಯ್ತಾ ಇರುತ್ತೆ. ಒಂದು ದಿನ ಅದು ಹೊರಗಡೆ ಹೋದಾಗ, ಕಾಳನ್ ತರ್ಬೇಕಂತ ಹೊರಗಡೆ ಹೋದಾಗ, ಅದು ಇನ್ನೇನು ಗೂಡಿಗೆ ಬಂದು ತಿನ್ಬೇಕನ್ನಂತ ಸಂದರ್ಭದಲ್ಲಿ ಮರಿಗುಬ್ಬಿ ತಾಯಿಗೆ ಬೈಕಂತೈತೆ, ಅಮ್ಮ ಎದಕ್ ಹೋದ್ಲೇನು, ಎಷ್ಟೊತ್ತು ಹೋದ್ಲು ಇನ್ನೂ ಬಂದಿಲ್ಲ ಅಂತೇಳಿ ಬೈತಾನೆ ಆ ಹಾವಿಗೆ ಅದು ಕುಕ್ಕಿ ಹೊರಗಡೆ ಬಂದು ಹಾರಿ ಬಿಡುತ್ತೆ. ಪ್ರಯತ್ನ ಪಟ್ಟು ಹಾರಿ ಬಿಡುತ್ತೆ. ಆದ್ರೆ ಅದು ಪ್ರಯತ್ನ ಸಫಲವಾಗಿ ಗುಬ್ಬಿ ಮರಿ ಹಾರಕ್ ಪ್ರಾರಂಭ ಆಗುತ್ತೆ. ಅಷ್ಟೇ ದೂರದಲ್ಲಿ ದುಗುಡದಿಂದ ಬಂದಂತ ತಾಯಿ ಗೂಡಿನಲ್ಲಿ ಸರ್ಪ ಇರೋದನ್ನ ಕಂಡು ಆಕೆ ಎದೆ ಜಲ್ಲಂತ, ನನ್ನ ಮಗುವನ್ನ ಎಲ್ಲಿ ಸರ್ಪ ತಿಂದ್ಬಿಡುತ್ತೆ, ಹಾವು ತಿಂದ್ಬಿಡುತ್ತೆ ಅನ್ನುವಂತ ಆತಂಕದಲ್ಲಿ ತಾಯಿ ಗುಬ್ಬಿ ಇದ್ದಂತ ಸಂದರ್ಭದಲ್ಲಿ ಮರಿಗುಬ್ಬಿ ಗೂಡಿನಿಂದ ಹೊರ ಬಿದ್ದು ಹಾರಲು ಕಲ್ತಂತದ್ದನ್ನ ಕಂಡು ತುಂಬಾ ಖುಷಿ ಆಗುತ್ತೆ. ಗುಬ್ಬಿ ಮರಿ ತಾಯಿಯೊಂದಿಗೆ ಸೇರಿ ಮತ್ತೆ ಬೇರೆ ಕಡೆ ಹಾರಿ ಹೋಗ್ತವೆ. ಅಲ್ಲಿಗೆ ಈ ಕವನ ಒಂದು ಸುಖಾಂತವನ್ನ ಕಾಣುತ್ತೆ. ಇನ್ನು ಸುಂದರ ಚಂದಿರ ಅನ್ನುವಂತ ಒಂದು ಕವಿತೆಯಲ್ಲಿ, ಸುಂದರ ಚಂದಿರ ಅಂಬರದಲ್ಲಿ ಅಂದರ ಹಾಕಿಯನು, ಕಂದದ ಮೂಡದ ಬಂಧನ ಹರಿದು ಅಂದದಿ ಬೆಳಕನು ಚೆಲ್ಲಿಯನು, ಎಲ್ಲೆಡೆ ಮಲ್ಲಿಗೆ ಚೆಲ್ಲಿದ ತೆರದಿ ಎತ್ತಲು ಬೆಳಕದು ಹರಡಿಯುವುದು, ನಿತ್ಯದಿ ನಮಗೆ ಮತ್ತದೆ ಖುಷಿಯು ಗೆಳೆಯರ ಜೊತೆಗೆ ಹಾಡುವುದು, ತಾಯಿ ಕಂದಗೆ ಮುದ್ದಿನ ಉಣಿಸಲು ಸುಂದರ ಚಂದಿರ ತೋರುವಳು, ಅಳುವ ಕಂದಗೆ ಜೋಗುಳ ಹಾಡಿ ಮಲಗಿಸಿ ನಿದ್ರೆಯ ತರಿಸುವಳು, ಹಿರಿಯರೆಲ್ಲರೂ ಹೊರಗಡೆ ಕುಳಿತು ಸವಿಯುತ ಹಿತದಿ ಮುದ್ದಿಯನು, ಹಾಡನು ಹಾಡಿ ಕತೆಗಳ ಹೇಳುತ್ತ ಕಳೆಯುವರು ಹರುಷದಿ ಸಮಯವನು, ಮೆಲ್ಲಗೆ ಸುಳಿಯುವ ಮಲ್ಲಿಗೆ ಚಂದಿರ ಗಾಳಿಯ ಜೊತೆಯಲ್ಲಿ ಸಾಗುವನು, ಅಳುವ ಕಂದನ ಮೆಲ್ಲಗೆ ರಮಿಸಿ ಕಿಲಕಿಲ ನಗುತ್ತ ನಗಿಸುವನು. ತಾಯಿ ಮತ್ತು ಮಗು ಹಾಗೂ ಚಂದಿರ ಮೂರು ತ್ರಿಕೋನದಲ್ಲಿ ಒಂದು ಬಾಂಧವ್ಯವನ್ನ ಹೊಂದಿರುವಂತದ್ದು. ಮಗುವಿಗೆ ಊಟ ಮಾಡಿಸ್ಬೇಕಾದ್ರೆ ಒಂದೊಂದು ಪ್ರತಿ ತುತ್ತಿಗೆ ಚಂದಿರನನ್ನ ತೋರಿಸುತ್ತಾ, ಚಂದಮಾಮ ಬರ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ ಅಂತ ಚಂದ್ರನ ಮೇಲೇನೆ ಕತೆಗಳನ್ನ ಹೇಳುತ್ತಾ ಮುದ್ದಾದ ಮಗುವಿಗೆ ಪ್ರೀತಿಯಿಂದ ಮಮತೆಯ ತುತ್ತನ್ನಿಡುವಂತ ತಾಯಿಯರ ಕುರಿತಾಗಿ ಬರೆದಿರುವಂತ ಕವಿತೆ. ಇಂದಿನ ದಿನಗಳಲ್ಲಿ ನಾವು ಊಟ ಮಾಡ್ಬೇಕಂದ್ರೆ ಮಕ್ಕಳಿಗೆ ಮೊಬೈಲ್ ಅನ್ನು ಕೊಟ್ಟು ಇಲ್ಲ ಟಿವಿಯನ್ನು ಹಚ್ಚಿಕೊಟ್ಟು ಮಕ್ಕಳಿಗೆ ಊಟ ಮಾಡಿಸ್ತೀವಿ. ಆದರೆ ಇನ್ನೂ ಸಹ ಕೆಲವೊಂದು ತಾಯಿಯರು ಮಕ್ಕಳಿಗೆ ಚಂದ್ರನನ್ನ ತೋರಿಸಿ, ಚಂದ್ರನನ್ನ ಎಲ್ಲೆಡೆ ಚೆಲ್ಲಿರುವಂತ ಬೆಳದಿಂಗಳನ್ನ ತೋರಿಸಿ, ಮಗುವಿಗೆ ಚಂದಮಾಮನನ್ನ ತೋರಿಸಿ ಊಟ ಮಾಡಿಸುವಂತ ಒಂದು ಸೊಗಸಾದ ವಿವರಣೆಯನ್ನು ಒಳಗೊಂಡಿರುವಂತ ಈ ಕವಿತೆಯಲ್ಲಿ ಚಂದ್ರನ ಬೆಳದಿಂಗಳನ್ನ ಹೊಗಳುತ್ತಾ ಚಂದ್ರನ ಹಾಗೂ ಮಗುವಿನ ಒಂದು ಬಾಂಧವ್ಯವನ್ನ ಕುರಿತಾಗಿರುವಂತ ಕವಿತೆಯನ್ನ ಹೇಳುವಲ್ಲಿ ಲೇಖಕರು ಯಶಸ್ವಿಯಾಗಿದ್ದಾರೆ. ಇನ್ನು ಕುಂಚಿಗೆ ಅನ್ನುವಂಥದ್ದು ಇಂದಿನ ಆಧುನಿಕ ದಿನಗಳಲ್ಲಿ ಕಣ್ಮರೆ ಆಗುತ್ತಿರುವಂತ ಕುಂಚಿಗೆಯ ಒಂದು ಕುರಿತಾದ ಒಂದು ಸುಂದರವಾದ ಕವಿತೆ. ಕುಂಚಿಗೆ ಮಗುವಿಗೆ ಚಳಿಯನ್ನಾಗದಂತೆ ಬೆಚ್ಚಗೆ ಇಡುವಂತಹ ಒಂದು ಕುಂಚಿಗೆ ಇಂದಿನ ಆಧುನಿಕ ಅಬ್ಬರದಲ್ಲಿ, ಒಂದು ಆಧುನಿಕರಿಯ ವೈಭವರದಲ್ಲಿ ಮರೆಯಾಗುತ್ತಿರುವಂತ ಒಂದು ಕುಂಚಿಗೆಯ ಕುರಿತಾಗಿರುವಂತ ಒಂದು ಕವಿತೆ. ಮುತ್ತಿನ ಕುಂಚಿಗೆ ಮೆತ್ತಗೆ ಹೊಲಿದು ಅಟ್ಟೆಯು ಕಟ್ಟಿ ಹೇಳು, ಬಣ್ಣ ಬಣ್ಣದ ಬಟ್ಟೆಯ ಕುಂಚಿಗೆ ಕಣ್ಮನ ಸೆಳೆಯುವುದು, ತಲೆಗೆ ಕಟ್ಟಿದ ಬೆಚ್ಚನೆ ಕುಂಚಿಗೆ ಮನಕ್ಕೆ ಹಿತವನ್ನು ನೀಡುವುದು, ಅಂದದ ಹೊಲಿಗೆಯ ಚಂದದ ಕುಂಚಿಗೆ ತರತರ ಬಣ್ಣಗಳು, ಕಷ್ಟದಿ ಹೊಲಿದ ಇಷ್ಟದ ಕುಂಚಿಗೆ ವಿಧ ವಿಧ ಚಿತ್ರಗಳು, ನೆತ್ತಿಯ ಮೇಲೆ ಎತ್ತರ ತುರಾಯಿ ಅತ್ತೆಯು ಹಚ್ಚಿಹಳು, ತಲೆಯನ್ನು ಆಡಿಸಿ ತುರಾಯಿ ಜಾಡಿಸಿ ಕುಣಿಯಲು ಹೇಳುವಳು, ಅಪ್ಪನ ಧೋತಿ ಅಮ್ಮೆಯ ಸೀರೆಯು ಅಂಕಣ ಲಂಗದ ಹಳೆಯ ಬಟ್ಟೆಯು ಕುಂಚಿಗೆಯಲ್ಲಿ ಮರು ಸಿರಿಯುಟ್ಟು ಹೊಸತನ ಕಾಣುವ ಪಟ್ಟಿಗಳು. ನಾವು ಕುಂಚಿಗೆ ನೋಡ್ಬೋದು, ಕುಂಚಿಗೆನ ಕೇವಲ ಒಂದೇ ಬಟ್ಟೆಯಲ್ಲಿ ಮಾಡಲ್ಲ, 2-3 ಬಟ್ಟೆಯಲ್ಲಿ ಮುತ್ತು ಜೋಡಿಸಿದಂತೆ ತಲೆಗೆ ಕಟ್ಟಿದ್ರೆ ಬೆಚ್ಚಗಿನ ಕುಂಚಿಗೆ ಮನಕ್ಕೆ ಖುಷಿಯನ್ನ ಕೊಡುತ್ತೆ. ಅಂದದ ಹೊಲಿಗೆಯನ್ನ ಚಂದದ ರೀತಿ ತರತರದ ಬಣ್ಣಗಳು, ವಿಧ ವಿಧ ಹೊಲಿಗೆಯನ್ನ ಹೊಂದಿರುವಂತ ಕುಂಚಿಗೆ ನೋಡಕ್ಕೆ ವಿಧ ವಿಧ ಚಿತ್ರಗಳ ರೀತಿ ಖುಷಿಯಾಗಿ ಕಾಣುವಂತ ಒಂದು ಕುಂಚಿಗೆ, ನೆತ್ತಿನ ಮೇಲೆ ಒಂದು ತುರಾಯಿ ಎತ್ತರವಾಗಿರುವಂತ ತುರಾಯಿಯನ್ನ ಇಟ್ಟಿರುವಂತ ಕುಂಚಿಗೆ
ಜಾಡಿಸಿ ಹಾಕಿಬಿಟ್ರೆ ಮಕ್ಕಳಿಗೆ ಬೆಚ್ಚಗೆ ಚಳಿಗಾಲದಲ್ಲಿಯೂ ಸಹ ಒಂದು ಬೆಚ್ಚನ ವಾತಾವರಣವನ್ನ ನೀಡುವಂತಹ ತುರಾಯಿ. ಅಪ್ಪನ ಧೋತಿ ಇರುತ್ತದೆ, ಅಮ್ಮನ ಸೀರೆ ಇರುತ್ತೆ, ಅಕ್ಕನದ ಹಳೆಯ ಲಂಗದ ಬಟ್ಟೆ ಇರುತ್ತೆ. ಇವೆಲ್ಲವನ್ನ ಒಳಗೊಂಡಿರುವಂತ ಒಂದು ಕುಂಚಿಗೆ ಮರು ಸಿರಿಯನ್ನ ಒಳಗೊಂಡಿರುತ್ತೆ. ಒಂದು ಸಂಪತ್ತನ್ನ ಕೂಡಿರುವಂತ ಸಂಪತ್ತು, ಎಲ್ಲರ ಪ್ರೀತಿಯನ್ನ ಒಳಗೊಂಡಿರುವಂತ ಸಂಪತ್ತಿನ ರೀತಿ ಪ್ರತೀಕವಾಗಿ ಆ ಕುಂಚಿಗೆಯನ್ನ ನಾವು ಕಾಣಬಹುದು. ಆ ಕುಂಚಿಗೆಯಲ್ಲಿ ಒಬ್ಬರ ಪ್ರೀತಿ ಪ್ರೇಮವಲ್ಲ, ಇಡೀ ಕುಟುಂಬದ ಪ್ರೀತಿ ಪ್ರೇಮವನ್ನ ನಾವು ಕುಂಚಿಗೆಯಲ್ಲಿ ಕಾಣಬಹುದು. ಹಾಗೆ ಕರುನಾಡ ತಾಯಿ ಅನ್ನುವಂತ ಒಂದು ಕವಿತೆಯಲ್ಲಿ, ಕರುನಾಡ ಕನ್ನಡತಿ ನೀ ನನ್ನೊಡತಿ, ನೀ ಮೆರೆಯಬೇಕು ನಾ ಕುಣಿದಾಡಬೇಕು, ಈ ಬನದ ಹೂಗಳು ನಿನ್ನ ಮಕ್ಕಳೆಲ್ಲ, ನಿನ್ನೆದೆಯ ಹಾಲುಂಡು ಒಂದಾಗಿರಬೇಕು. ಕನ್ನಡ ತಾಯಿಯ ಮಕ್ಕಳಾದ, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆಯುತ್ತಿರುವಂತ ಮಕ್ಕಳಾದ ನಾವೆಲ್ಲರೂ ಸಹ ಒಂದಾಗಿ ಐಕ್ಯದಿಂದ ಭಾವೈಕ್ಯದಿಂದ ಬಾಳಬೇಕು ಅನ್ನುವಂತ ಆಶಯದೊಂದಿಗೆ ಕವಿತೆಯನ್ನ ರಚಿಸಿದ್ದಾರೆ. ಸಮಯನು ಅನ್ನುವಂತ ಒಂದು ಕವಿತೆಯಲ್ಲಿ ಸಮಯವನ್ನ ಮಗುವಿಗೆ ತಿಳಿಸುವ ನಿಟ್ಟಿನಲ್ಲಿ ಸರಳವಾಗಿರುವಂತ ಸುಂದರವಾದ ಕವಿತೆ. ಮನೆಯಲ್ಲಿ ಅಂದದ ಗಡಿಯಾರ, ಗೋಡೆಗೆ ತೂಗು ಹಾಕ್ಯಾರ, ಕಣ್ಣುಗಳುಂಟು 12, ನಾಲಿಗೆ ಉಂಟು 2, ನೋಡಲು ಸುಂದರ ಆಕಾರ, ಅದಕ್ಕಿಲ್ಲ ಯಾವ ದರಕಾರ, ತನ್ನೆದೆಯ ಸರಕಾರ, ದುಡಿಯುವುದು ನಿತ್ಯ ಭರಪೂರ, ಎಂದಿಗೂ ಆಗದು ಸೋಮಾರಿ, ಕಾಯಕ ಯೋಗಿಗೆ ಸಹಕಾರಿ, ದುಡಿದರೆ ನಿತ್ಯ ಅದರಂತೆ, ನಿಲ್ಲದು ಹತ್ತಿರ ಕೈ ಚಿಂತೆ. ಸಮಯ ಯಾರಿಗಾಗಿಯೂ ಯಾವತ್ತೂ ಕಾಯೋದಿಲ್ಲ. ನಿರಂತರವಾಗಿರುವಂತ ಸಮಯದ ಗಡಿಯಾರವನ್ನ ತಿಳಿಸುವಂಥದ್ದು. ಅಂದ್ರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿರುವಂತ ಅಂದದ ಗಡಿಯಾರ, ಕಣ್ಣುಗಳೆರಡು, ಆದರೆ ಸುತ್ತ 12 ಜನ ಸೈನಿಕರು ಇರ್ತಾರೆ. ಯಾವಾಗ್ಲೂ ಕಾಯಕ ಯೋಗಿಗಳು, ಅಂದ್ರೆ ಒಂದು ಸೋಮಾರಿತನವನ್ನ ಅಸಡ್ಯವನ್ನ ರಜೆಯನ್ನ ಪಡೆಯದಂತೆ ನಿರಂತರವಾಗಿ ಕಾಯಕವ ಪ್ರೇಮಿಗಳಾಗಿ ಪರಿಶ್ರಮ ಜೀವಿಗಳಾಗಿ ಜೀವಿಸುವಂತಹ ಸೈನಿಕರು ಅಂತೇಳಿ 12 ಸಂಖ್ಯೆಗಳಿಗೆ ಹೇಳ್ತಾ, ಯಾರು ಬೈದರು ಹೊಗಳಿದರು ನೊಂದುಕೊಳ್ಳದೆ ಖುಷಿಯಾಗಿ ಹಿಗ್ಗು ಪಡ್ತಾ ತಟಸ್ಥ ನೀತಿಯನ್ನು ಹೊಂದದೆ ನಿರಂತರವಾಗಿ ಪ್ರಗತಿಯ ಸಂಕೇತವಾಗಿರುವಂತ ಗಡಿಯಾರದ ಕುರಿತಾಗಿರುವಂತ ಒಂದು ಸಮಯ ಅನ್ನುವಂತ ಕವಿತೆಯಲ್ಲಿ ನೋಡಬಹುದು. ಇದೇ ರೀತಿ ಹಲವಾರು ಕವಿತೆಗಳನ್ನ KS ಭಾಗ್ಯವಾಡಿ ಅವರು ಬರೆದಿರುವಂತ ಮಂಗನ ಆಟ ಅನ್ನುವಂತ ಕವನ ಸಂಕಲನದಲ್ಲಿ ನೋಡಬಹುದು. ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ತಾವೆಲ್ಲರೂ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಅದೇ ರೀತಿ ಮಕ್ಕಳ ಸಾಹಿತ್ಯ ವಿಶೇಷ ಸಂದರ್ಭದಲ್ಲಿ, ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ಮಕ್ಕಳಿಗೆ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯ ಓದುವ ಅಭಿರುಚಿಯನ್ನ ಮಕ್ಕಳಲ್ಲಿ ಬೆಳೆಸುವಂತ ಕೆಲಸ ಶಿಕ್ಷಕರು ಹಾಗೂ ಪಾಲಕರಿಂದ ಆಗ್ಬೇಕು. ಆದ್ಮೇಲೆ ಇವತ್ತು ಸರಣಿ 74ರಲ್ಲಿ 74ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಮೂಲಕ ಮಾಡಿದ್ದೇನೆ. ತಾವೆಲ್ಲರೂ ಸಹ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡುವ ಮೂಲಕ ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನಕ್ಕೆ ತಮ್ಮೆಲ್ಲರ ಬೆಂಬಲ ಸದಾ ಇರಲಿ, ಪ್ರೋತ್ಸಾಹ ಸದಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ದಿನದ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.